family members and welcome back to my ನಮ್ಮ ಫ್ರೆಂಡ್ ರೂಮ್ನೇ ಬಿಟ್ಟು ನೀರು ಹಿಡಿಯಕ್ಕೆ ಹಚ್ಚಿ ನಾವು ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂದ್ರೆ ಹೊಸದಾಗಿ ಓಪನ್ ಆಗಿರೋ ನೂತನವಾಗಿ ರಾಮೇಶ್ವರಂ ಕೆಫೆಗೆ ಫ್ರೀ ಟ್ರಯಲ್ ಫುಡ್ ನೋಡೋಣ ಅಂತ ಹೊಡ್ತೀವಿ. ಆಮೇಲೆ ಹಂಗೆ ಡಿ ಮಾರ್ಟ್ನ ಸ್ವಲ್ಪ ಶಾಪಿಂಗ್ ಮಾಡೋದೈತಿ ನಮ್ಮ ರೂಮ್ಗೆ. ಡಿ ಮಾರ್ಟಿಗೆ ಹೋಗಿ ಶಾಪಿಂಗ್ ಮಾಡ್ತವೆ ಎಲ್ಲ ಗೊತ್ತಿಲ್ಲ, ನೋಡೋಣ ಇಷ್ಟ ಆದ್ರೆ ತಗೊಂತೀವಿ. ಹಂಗೆ ರಾಮೇಶ್ವರಂ ಕೆಫೆಗೆ ಹೋಗಿ ಬರ್ತೀವಿ. ದುಡ್ಡು ಇಲ್ಲ ಅಂತ ಊಟಕ್ಕೆ, ಸೊ ನೋಡೋಣ ಹೆಂಗಿರುತ್ತೆ ಅಂತ. ಈ ಇಂಥ ಮುರುಕುದ್ ಹೆಲ್ಮೆಟ್ ಹಾಕೊಂಡು ಹೊಂಟಿವಿ. ಚಲೋ ಫ್ರೆಂಡ್ಸ್, ರಾಮೇಶ್ವರಂ ಕೆಫೆಗೆ ಫ್ರೀ ಟ್ರಯಲ್ ಐತೆ ಅಂತಂದು ಬಂದ್ವಿ. ಇಲ್ಲಿ ನೋಡಿದ್ರೆ ನಮ್ಮ 1000 ಜನದಿಂದ ರೇಷನ್ ಕೊಡೋಕೆ ಪಾಳೆ ಹಚ್ತಾರಲ್ಲ, ಹಂಗೆ ಪಾಳೆ ಹಚ್ಚಾರ. ಸೊ ಎಷ್ಟು ಸಕ್ಕತ್ತೆ ಒಳಗೆ ಹೋದೋ ಗೊತ್ತಿಲ್ಲ. ಒಂದು ಲೆಕ್ಕಕ್ಕೆ ಧರ್ಮಸ್ಥಳ ಇದನ್ನ ನೋಡ್ದಂಗೆ ಆಯ್ತು ನಾವು. ಆದರೂ ಬಿಡಲ್ಲ, ಯಾಕೆ ಅಲ್ಲಿ ದುಡ್ಡು ಕೊಟ್ಟು ತಿನ್ನೋ ಮೂಮೆಂಟ್ ಅಂತ ಬಂತಂದ್ರೆ 100 ರೂಪಾಯಿ ಕೊಂದಿದ್ವಿ. ಸೊ ಅದೆಲ್ಲ ನಮ್ಗೆ ತಿನ್ನೋಕ್ಕಾಗಲ್ಲ. ಸೊ ಇದ್ದಾಗಲೇ ಬಾಯಿ ಬಡ್ಕೊಂಡು ತಿಂದು ಬಿಡ್ಬೇಕು. ಏನು ಕೊಡ್ತಾರೆ ಏನು ಬಿಡ್ತಾರೋ ಗೊತ್ತಿಲ್ಲ, ಅದ್ರ ಕ್ಯೂ ಮಾತ್ರ ಮೊಕ್ಕಳೇ ಐತಿ. ಆಕ್ಚುಲಿ ನಮ್ಗೆ ಏನ್ ದುಡ್ಡು ಕೊಟ್ಟು ತಿನ್ನೋದು ಏನ್ ದೊಡ್ಡದಲ್ಲ, ಬಟ್ ಆದ್ರೂ ಫ್ರೀ ಇರುತ್ತಲ್ಲ. ಮೊನ್ನೆ ಬಂದಿದೆ ನಮ್ದು ಗಾಯಸ್ 26,000 ಸಂಬಳ. ಫ್ರೀ ಟ್ರಯಲ್ ಅಂತ ಬಂದಿದೀವಿ. ಇಷ್ಟೊಂದು 4 ಜನ ಬಂದ್ಬಿಟ್ಟು ಅಂದ್ರೆ ನಮ್ದು ಒಂದು ತಿಂಗಳ ಸಂಬಳ ಅದು ಇದು ರಾಮೇಶ್ವರ ಇಲ್ಲೆಲ್ಲ ಸಿಕ್ಕೊಂಡ್ಬಿಡ್ಬೇಕಷ್ಟೇ. ನೋಡೋಣ, ನಮ್ಮ ಉದ್ದೇ ನಾವು ಬಿಡ್ಬಾರ್ದು, ಕ್ಯೂ ಹಚ್ಚಿ ಎಲ್ಲ ಮಾಡಕ್ ಹೋಗ್ಬಾರ್ದು. ಇವತ್ತೇ ಇಷ್ಟ, ಇನ್ನು ನಾಡಿದ್ದು ಇನ್ನೂ ಏನೈತೆ ಗೊತ್ತಿಲ್ಲ ಗಾಯಸ್. ಆದ್ರೂ ಬ್ರೋ ಬಿಡಲ್ಲ ಬ್ರೋ ಇವತ್ತು. ಆಕ್ಚುಲಿ ಹಿಂಗೆ ಅನ್ಕಂತ ಇಲ್ಲಿ ಯಾರು ರಿಕ್ವೆಸ್ಟ್ ಅಂತ ಕೇಳಿ ನೋಡಿದ್ರೆ ಡಿಜೆಸ್ ಎಲ್ಲ ನಮ್ಮೂರಾಗ ಜಾತ್ರೆ ಡಿಜೆಸ್ ತರಲ್ಲ, ಹಂಗೆ ಹಚ್ಚಿದ. ನಮಗೊಂದು ಇಡ್ಲಿನೂ ಸಿಗುತ್ತಲ್ಲ ಗೊತ್ತಿಲ್ಲ ಫ್ರೆಂಡ್ಸ್. ಆಕ್ಚುಲಿ ಒಂದು ಹೇಳ್ಬೇಕಂದ್ರೆ ಇದ್ರ ಬಗ್ಗೆ ಏನೆಲ್ಲರೂ ಹೇಳಿರ್ತಾರ, ಬಟ್ ಇದೇನು ಹೊಸದಲ್ಲ. ಎಲ್ಲರೂ ಸಿಕ್ಕೋಣ ಒಳ್ಳೆಯದು. ಬಾಬಾ ನೋಡೋಣ, ಅಲ್ಲಿ ಹೋದ ಅಣ್ಣ ಗೈಸ್. ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಬಾ ಬಂದರ್ಲಿ ಅವ್ರು. ಕೊನೆಗೂ ನಮ್ಮ ಅಣ್ಣರು ಇಲ್ಲಿ ಜಾಗ ಕೊಟ್ಟು ಬಿಟ್ಟಿವಿ. ಇಲ್ಲಿಂದ ಎಷ್ಟು ಅವರ್ ಆಗುತ್ತಾನ ಟ್ರೈ ಮಾಡೋಣ. ಅಷ್ಟು ದೂರ ಇರೋದ್ರಿಂದ ಇಲ್ಲಿ ಬಂದೀವಿ. ಇಲ್ಲಿಂದ ಅದು ಒಳಗಡೆ ಹೋಗೋಕೆ ಎಷ್ಟು ಅವರ್ ಜರ್ನಿ ಆಗುತ್ತೋ ಗೊತ್ತಿಲ್ಲ. ಅಲ್ಲಿಂದ ಬಂದೀವಿ, ಟ್ರೈ ಮಾಡಿಬಿಡೋಣ. ಗಾಯ್ತು, ರಾಮೇಶ್ವರಕ್ಕೆ ಬೇಗ ಬಂದೀವಿ ಅಷ್ಟೇ. 7-8 ಆಗೈತಿ. ಸೊ ಇವಾಗ ಇಲ್ಲೇ ನಿಂತೀವಿ. ಇನ್ನು ಎಷ್ಟು ಗಂಟೆಗೆ ಹೋಗ್ತೀವೋ ಗೊತ್ತಿಲ್ಲ, ಚೆಕ್ ಮಾಡೋಣ. ಲಾಸ್ಟ್ ಟೈಮು ಮೈಸೂರಲ್ಲಿ 3 ಅವರ್ ಕಾದಿದ್ವಿ ದೇವಸ್ಥಾನಕ್ಕೆ. ಸೊ ಈ ದೇವಸ್ಥಾನ ನೋಡೋಕೆ ಎಷ್ಟು ಅವರ್ ಕಾಯ್ತೀವೋ ಗೊತ್ತಿಲ್ಲ. 7-9ಕ್ಕೆ ನಿಂತಿದ್ವಿ, 7:30 ಆಯಿತು. ಇನ್ನೂ ಇಲ್ಲೇ ಇದ್ದೀವಿ. ಯಾವಾಗ ಹೋಗ್ತೀವಿ ಅನ್ನೋದು ಗೊತ್ತಾಗ್ತಿಲ್ಲ. ಮನೆಗೂ ಹತ್ತತ್ರ ಬಂದ್ವಿ. ಇಲ್ಲಿಂದ ಒಂದು ಲೈನ್ ಇದ್ರೆ ಅಲ್ಲ ಒಂದು 2-3 ಲೈನ್ ಇವು. ಅಲ್ಲಿ ನಾವು ಯಾವ ಲೈನ್ ಹೋಗ್ಬೇಕು ನಮಗೆ ಗೊತ್ತಿಲ್ಲ, ಬಟ್ ಒಳಗೆ ಹೋಗ್ತೇವೆ ನಾವು. ಇಲ್ಲಿ ನೋಡಿದ್ರೆ ಒಂಥರ ಲೈಟಿಂಗ್ಸ್ ಗೀಟಿಂಗ್ಸ್ ಹಾಕಿ ಜಾಸ್ತಿ ಮಾಡಿಬಿಟ್ಟಾರ. ಅಲ್ಲಿ ಒಳಗ ನಮಗೆ ಏನು ಬೇಕೋ ಏನು ಕೊಡ್ತಾರ ಅನ್ನೋದು ಗೊತ್ತಿಲ್ಲ. ಹೋಗಿ ನೋಡ್ಬಿಡೋಣ. ಖಾಲಿ ಅದ ಸೀಟ್ನಾಗ ಪ್ರಿಂಟ್ ತಗ್ಸೋಣ. ಒಳಗಡೆ ತುಂಬ ಕ್ಯೂ ಹೋಯ್ತದೆ. ಅಲ್ಲಿದ್ದವರು ಇಲ್ಲಿಗೆ ಬಂದ್ವಿ. ಇಲ್ಲಿ ಬರೋದಕ್ಕೆ ಎಷ್ಟು ಗಂಟೆ ಆಯ್ತು ಅಂದರೆ 8 ಗಂಟೆ ಆಯಿತು. ಅದು ಲಾಸ್ ಆಯ್ತು ಇಲ್ಲಿ ಬರೋಕ್ಕೆ. ಇನ್ನು ಒಳಗೆ ಹೋಗೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇನ್ನು 2 ಗಂಟೆ. ಇಷ್ಟು ಕ್ರೌಡ್ ಇದೆ ಅಂತಂದ್ರೆ ಯಾರೋ ಬರೋಕೆ ಹೋಗ್ಬೇಡ್ರಿ, ಹೇಳ್ತೀನಿ. ಮನೆಯಾಗಿದ್ರೆ ಕೆಲಸ ಮಾಡ್ಕರ್ರಿ, ಕಂಪ್ನಿಯಿಂದ ಬಂದ್ರೆ ಸುಸ್ತಾಗಿದ್ರೆ ಮಕ್ಕಳ್ರಿ, ಅಲ್ಲೇ ಏನಾರು ತಿಂದು ಇದು ಬಿಡಿ. ಅವನ ನೋಡಿದ್ರೆ ಇಷ್ಟು ಜನ ಇನ್ನು ಒಳಗೆ ಬರೋಕ್ಕೋಸ್ಕರ ಕಾಯ್ತಿರೋ ಜನ ನೋಡಿ ಎಷ್ಟು ಜನ ಇದ್ದಾರೆ. ಇನ್ನೂ ತುಂಬ ಜನ ಇದೆ. ಆಲ್ಮೋಸ್ಟ್ ಬಂತಂತ್ರ ಆ ಕಡೆ ಒಂದು ಹಾಸ್ಪಿಟ್ಲ್ ಇದೆ. 800 to 900
100 ಮೀಟರ್ ಇದೆ ಕ್ಯೂ. 1 ಕಿಲೋಮೀಟರ್ ಇದೆ, ಅಷ್ಟು ಪಳ್ಳ ಐತಿ. ಸೊ ನಾವು ಏನೇನೋ ಮಾಡಿ ಸಾಹಸ ಮಾಡಿ ಒಳಗೆ ಬಂದ್ವಿ. ಒಬ್ಬೊಂದು ಅಣ್ಣ ಹೆಲ್ಪ್ ಮಾಡಿದ ಅಂತ ಇಲ್ಲಿ ಬಂದಿವಿ. ನಾವು ಒಂದು ಸ್ವಲ್ಪ ಜನಕ್ಕೆ ಹೆಲ್ಪ್ ಮಾಡಿದ್ವಿ. ಇನ್ನೂ ಜನ ಕಾಯ್ತಿದ್ರ, ಬಟ್ 4 ಗಂಟೆಯಿಂದ ಕ್ಯೂ ಅಲ್ಲಿ ಇದಾರಂತ ಒಳಗಡೆ ಹೋಗಕ್ಕೆ. ನಾವು 7 ಗಂಟೆಗೆ ಬಂದ್ವಿ. ಲಕ್ಕಿ ಪರ್ಸನ್ಸ್. ನಾವು ಎಲ್ಲೋದಕ್ಕಿಂತ ಕಳದಾರಿ ಹುಡುಕ್ತೇವೆ, ಬಿಡಲ್ಲ. ಹರಸಾಹಸ ಮಾಡಿ ಬಂದವಿ. ಸೊ ಎಂಟ್ರಿ ಈ ಥರ ಇದೆ, ಅದು ಉಲ್ಟಾ ಕಾಣುತ್ತೆ. ಸೊ ಇನ್ನೂ ಒಳಗೆ ಹೋಗೋದು ಹೆಂಗೈತಿ ಏನೈತಿ ಗೊತ್ತಿಲ್ಲ. ಇಲ್ಲಿ ಓಪನ್ ಆಯ್ತು ಅಂತಂದರೆ ದುಡ್ಡು ಕೊಟ್ಟು ತಿನ್ನೋದಂತಂದರೆ ನಾವಂತೂ ಒಳಗಡೆ ಹೋಗಿ ತಿನ್ನೋಕ್ಕಾಗಲ್ಲ. ಯಾಕಪ್ಪ ಅಂತಂದ್ರೆ ನಮ್ಗೆ ಇನ್ನೂ ಜಾಬ್ ಆಗಿಲ್ಲ, ಅಷ್ಟು ಸ್ಯಾಲ್ರಿ ಬರೋಲ್ಲ. ಇಲ್ಲಿ ತಿನ್ಬೇಕಂತಂದರೆ ರೇಟೆಲ್ಲ ಜಾಸ್ತಿ ಇರುತ್ತೆ. ಸೊ ಒಳಗಡೆ ಹೋಗೋಣ. ಮೈಸೂರು ಪ್ಯಾಲೇಸ್ ಸೆಕ್ಯೂರಿಟಿಗಿಂತ ಜಾಸ್ತಿನೇ ಇದ್ದಾರೆ ಇಲ್ಲಿ. ಬರೋ ಮೂಮೆಂಟ್ಗೆ ಗಂಗಾರತಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಕಾಶಿಗೆ ಹೋಗಿ ಗಂಗಾರತಿ ನೋಡದಿಲ್ದರು ಈ ವಿಡಿಯೋದಲ್ಲಿ ಗಂಗಾರತಿ ನೋಡಿ. ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ಗಂಗಾರತಿ ಮಾಡ್ತಿದ್ದಾರೆ ಇವಾಗ, ಅದನ್ನು ಈ ವಿಡಿಯೋದಲ್ಲಿ ನೋಡಿಬಿಡೋಣ, ತೋರಿಸ್ಬಿಡ್ತೀನಿ. ನೀವು ಕಾಶಿಗೆ ಹೋಗಿ ಗಂಗಾರತಿ ನೋಡ್ತೀನಿ ಅಂತಂದರೆ ಯಾವಾಗಾಗುತ್ತೋ ಗೊತ್ತಿಲ್ಲ. ಸೊ ಇಲ್ಲೇ ನೋಡಿಬಿಡಿ. ಆ್ಯಸ್ ಇಟ್ ಆಸ್ ಕಾಶಿಯಲ್ಲಿ ಯಾವ ಥರ ಗಂಗಾರತಿ ಮಾಡೋಕೆ ವಿಧಾನಗಳಿರ್ತವೆ, ಅದೇ ಥರ ಇವರು ಮಾಡ್ತಿದ್ದಾರೆ. ಸೊ ನಾನು ಇನ್ನೂ ಮುಂದೆ ಹೋಗಿಲ್ಲ, ಇಲ್ಲೇ ಹಿಂದೆ ತೋರಿಸ್ತಿದ್ದೀನಿ. ಮನೆಗೂ ಬಂದ್ವಿ, ಬಾಳೆಬೆಟ್ಟಿಗೆ ಬಂದ್ವಿ ತೋರ್ಸೋಣ ಅಂತಂದ್ರೆ ನೋಡಿ. ಮೊನ್ನೆ ಅಂತ 80% ಅಂತ ಒಳಗೆ ಬಂದೀವಿ. ಅಲ್ಲಿ ಗಂಗಾರತಿ ನೋಡಿದ್ವಿ. ಈ ಕಡೆ ಒಳಗೆ ಎಂಟ್ರಿ ಐತೆ. ಎಂಟ್ರಿ ಗೇಟಿಂದ ಏನೇ ಐತಿ ಒಳಗೆ ಹೆಂಗೆ ಐತಿ ಆಲ್ಮೋಸ್ಟ್ ಒಂಥರ ಕರಿ ಟೆಂಪಲ್, ಕರಿ ಕಲ್ಲಿಂದ ಕಟ್ಟಿರೋ ಥರ ಐತಿ. ಇಲ್ಲಿ ಇಂಟೀರಿಯರ್ ನೋಡ್ಬಿಟ್ರೆ ಒಳಗಡೆ ಹೋಗಿ ತೋರಿಸ್ತೀನಿ ಹೆಂಗಿದೆ ಅಂತ. ರೂಮಲ್ಲಿ ಸುಮ್ಮನೆ ಖಾಲಿ ಇರೋದೇನಂತ ನಮ್ಮ ಸತ್ಯನ ಹಾಕೊಂಡು ರಾಮೇಶ್ವರ ಕೆಫೆ ಬಂದಾಯಿತು. ಏನು ಬಾಂಬ್ ಡಿ ಮಾರ್ಟಿಗೆ ಹೋಗ್ಬೇಕಂತ ಐಡಿಯಾ ಹಾಕಿ ಇಲ್ಲಿ ರಾಮೇಶ್ವರಂ ಕೆಫೆ ಮುಂದೆ ಒಳಗಡೆ ಹೋಗ್ತಿದ್ದೀವಿ ಗಾಯ್ಸ್. ನೋಡೋಣ ಏನಿದೆ ಒಳಗಡೆ. ಏನೋ ಒಂಥರ ಬ್ಲ್ಯಾಕ್ ದೇವಸ್ಥಾನ ನೋಡಿದಂಗೆ ಆಗ್ತೈತಿ. ಒಳಗಡೆ ಹೋಗೋದಿಲ್ಲ ಹೆಂಗೆ ಐತೆ. ಚಾರ್ಜ್ ನೋಡಿ 17% ಐತಿ. ಫುಲ್ ವಿಡಿಯೋ ಮಾಡಿ ಎಲ್ಲದೂ ನೋಡಿ ಕ್ಲೋಸ್ ಮಾಡ್ಕೊಳ್ಳೋದಂದ್ರೆ ಚಾರ್ಜೇ ಇಲ್ಲ. ಸ್ವಿಚ್ ಆಫ್ ಆಗೋದನ್ನ ಮಾಡ್ತೀವಿ. ಈಗೂ 7 ಗಂಟೆ 9 ನಿಮಿಷಕ್ಕೆ ಹಳ್ಳಿ ಹಚ್ಚಿದ್ವಿ. ಅದು ಅರ್ಧ ದಾರಿಲಿ ಹಚ್ಚಿದ್ವಿ. ಸೊ ಈಗ ಎಷ್ಟಾಗೈತಿ ಅಂತಂದ್ರೆ 10,000 ಜನ ಆದ್ರಿ. 7:56 ಟೈಮ್ ಆಯ್ತು. ಈಗ ಆಲ್ರೆಡಿ 10,000 ಜನ ಆಗಿದ್ದೀವಿ. 10,000 ಜನ ಎಂಟ್ರಿ. ನಾವು 10,001 2 ಏನೇನು ಕೊಡೋಕತ್ತಾರ ನೋಡೋಣ. ನೆಕ್ಸ್ಟ್ ಕೌಂಟರ್ ಆಲ್ರೆಡಿ ನಮ್ಮ ಫ್ರೆಂಡ್ ಒಂದು ಸ್ವಲ್ಪ ಬಂದ. ಒಂದು ದೋಸೆ, ಒಂದು ಚಟ್ನಿ, ಇಡ್ಲಿ ಮತ್ತೆ ರಿಟರ್ನ್ ಮಾತ್ರ ಕೊಡಲ್ಲ. ಬರುತ್ತೆ ಪೈಲೆ ಇಲ್ಲಿ ಖಾಲಿ ಇದೆ ಅಂತ ಮುಂದೆ ಕಾಯಿಸಿದೊಮ್ಮೆನೋ ಇಷ್ಟು ಕೊಟ್ಟಿದ್ದಾರೆ. ಅದ್ರ ಮೇಲೆ ಏನೇನಿದೆ ಗೊತ್ತಿಲ್ಲ. ಇದೇ ಲಾಸ್ಟ್ ಅನ್ಸುತ್ತೆ. ಆಲ್ರೆಡಿ ಟೇಸ್ಟ್ ಬಗ್ಗೆ ಮಾತಾಡೋಕೆ ಟೇಸ್ಟ್ ಚೆನ್ನಾಗಿರುತ್ತೆ. ನಮ್ಮ ಫ್ರೆಂಡ್ ಎಲ್ಲ ಅಂತ ನೋಡೋಣ. ಎಲ್ಲದಿಲ್ಲ ದೋಸೆಯಲ್ಲಿ ತುಪ್ಪ ಇದೆ, ಇಡ್ಲಿಲಿ ತುಪ್ಪ ಇದೆ. ಬರೀ ತುಪ್ಪದಲ್ಲೇ ಮಾಡಿದಾರಲ್ಲದು. ನಾನು ಒಂದು ದೋಸ್ತ ಒಂದು ಪ್ಲೇಟ್ ತಿಂದ್ವಿ. ಇವಾಗ ಹೊಟ್ಟೆ ತಿಂದಿಲ್ಲ ಅಷ್ಟೊಂದು. ಇನ್ನೊಂದು ಪ್ಲೇಟ್ ತಿನ್ನಕ್ಕೆ ಹೋಗ್ತೀವಿ, ನೋಡೋಣ. ಗಾಯ್ಸ್ ಮಸಾಲೆ ದೋಸೆ ಅಂತೂ ನೆಕ್ಸ್ಟ್ ಲೆವೆಲ್. ಹೆಂಗಿದೆ ಬ್ರೋ? ಆಲೂಗಡ್ಡೆ ಪಲ್ಯ, ಕೇಸರಿ ಬಾತು, ಮತ್ತು ಕೊಬ್ಬರಿ ಚಟ್ನಿ, ಇಡ್ಲಿ, ಚಟ್ನಿ, ಇನ್ನೂ ಒಂದು ಪಲಾವ್ ಇದೆ, ಅದನ್ನು ಮಿಕ್ಸ್ ಮಾಡಿದ್ವಿ. ಹಾಂ, ಮಸ್ತ್ ಮೆನು ಮಾತ್ರ ಮಸ್ತ್. ದೋಸೆ ತಿಂತಿದ್ದೀವಿ. ನೆಕ್ಸ್ಟ್ ಲೆವೆಲ್ ದೋಸೆ.
ನಾವು ಅಂದ್ಕೊಂಡಂಗೆ 2 ಸರಿ ತಿನ್ಬೋದು ಅಂತ ಅನ್ಕೊಂಡಿದ್ವಿ, ಬಟ್ ಅದು ಯಾವುದೂ ಆಗಲಿಲ್ಲ. ಯಾಕಪ್ಪ ಅಂತಂದ್ರೆ ಹೆಂಗೆಲ್ಲ ಮಾಡ್ಸೋದು ಲಾಸ್ಟ್ ಒಂದು ಸರಿ ಇಸ್ಕೊಂಬಂದ್ರೆ ನೆಕ್ಸ್ಟ್ ಒಳಗಡೆ ಎಂಟ್ರಿ ಇಲ್ಲ, ಒಂದೇ ಸರಿ ಇಸ್ಕೊಂಬರೋದು. ಆದ್ರೆ ನಾವು ಪಲಾವ್ ಮಿಸ್ ಮಾಡಿದೆ ಅಂತ ಬೇಜಾರಾಗತ್ತೆ ನನಗೆ. ನಾನು ಮಿಸ್ ಮಾಡಿಲ್ಲ, ಇವನಿಗೆಲ್ಲ ಸಿಕ್ತು, ನಂಗೆ ಸಿಗಲಿಲ್ಲ ಪಲಾವು. ಇಲ್ಲಿಂದ ಕ್ಯೂ ಹಚ್ಕೊಂಡು ಇಲ್ಲೆಲ್ಲ ಕೊಡ್ತಾರ, ಅಲ್ಲಿಂದ ಅಲ್ಲಾಸಿ ಇಲ್ಲಿ ತಿಂದು ಹಿಂಗೆ ಹೊರಗಡೆ ಹೋಗೋದು ಅನಿಸುತ್ತೆ. ಸೊ ಇಲ್ಲೊಂದು ದೇವ್ರಿದೆ, ಈ ಕಡೆ ಮೇಲೆ ಗೀಲೆ ಎಲ್ಲ ಬಿಡಲ್ಲ ಅನ್ಸುತ್ತಾ ಬಂದರ್ನ. ಇಷ್ಟೇ ನೋಡ್ಬೋದು. ಈ ಒಳಗಡೆ ಐಸ್ ಕ್ರೀಮ್ ಕೊಡ್ತಿದಾರ, ಐಸ್ ಕ್ರೀಮ್ ತೊಗೊಂಡು ಹೋಗೋಣ. ಇಲ್ಲಿ ಕೆಳಗಡೆ ನೋಡಿಕೊಂಡು ಇಲ್ಲೆಲ್ಲೋ ಟೀ ಮತ್ತು ಐಸ್ ಕ್ರೀಮ್ ಕೊಡ್ತಿದಾರ. ಸೊ ಇವು ಲೈಟ್ ಅಡ್ಡಾಕತ್ರಿ ನಮ್ಗೆ ಎಲ್ಲಿ ವಿಡಿಯೋ ಮಾಡೋಕೆ ಹೋದ್ರು ಇನ್ನೂ ಕ್ಯೂ ಮುಗಿದಿಲ್ಲ. ಎಷ್ಟು ಎಲ್ಲಿವರೆಗೂ ಕ್ಯೂ ಐತಿ ಅಂತಂದ್ರೆ ಬಂಸಂದ್ರ ಅರ್ಧ ಬಸ್ ಸ್ಟ್ಯಾಂಡ್ವರೆಗೂ ಕ್ಯೂ ಐತಿ. ನಾವು ಹೆಂಗೋ ಮಾಡಿ ಕಿಲೋಮೀಟರ್ ಇದೆ ಒಳಗೆ ಬಂದೀವಿ. ಆದ್ರೆ ಒಂದು ಬೇಜಾರು ಅಂತಂದ್ರೆ ಒಂದೇ ತಟ್ಟೆ ಕೊಟ್ಟು ಇನ್ನೊಂದು ತಟ್ಟೆ ಕೊಡಲಿಲ್ಲ, ನಾನು ಬೇಜಾರು. ಹಾಂ ಸರ್. ಸೊ ಇವಾಗ ಮತ್ತೆ ಐಸ್ ಕ್ರೀಮು ಮತ್ತು ಟೀ ಕಾಫಿ ಅದಕ್ಕೂ ಪಾಳೆ ಅಲ್ಲೂ ಒಂದೇ ಸರಿ ಮತ್ತೆ 2 ದಿವಸ ಹೋಗ್ಬಿಡಲ್ಲೇ, 2 ದಿವಸ ಬಿಡೋ ನೀನೊಬ್ಬ ನಮ್ಮ ದೋಸ್ತನ ಅಂತ ಅದು ಒಳ ಬಿಡಲ್ಲ ಅವರು. ಇನ್ನೂ ಕ್ಯೂ ಇದೆ. ಇದು ಬಿಲ್ ಕೌಂಟ್ರು. ಹೋಟ್ಲ್ ಓಪನ್ ಆದಮೇಲೆ ಬಿಲ್ ಕೌಂಟ್ರ್ ಓಪನ್ ಆಗುತ್ತೆ. ಇವೆಲ್ಲ ಕಂಬಿಗಳನ್ನ ತೆಗೆದೋಗಿತಾರೆ. ಯಾಕಪ್ಪ ಅಂತಂದ್ರೆ ಈ ಥರ ನಮ್ಮ ಹತ್ರ ಫ್ರೀ ಊಟಕ್ಕೋಸ್ಕರ ಬರೋದು ಇರಲ್ಲ, ಬಟ್ ಇರಲ್ಲ ನೋಡಲಿ ಒಬ್ಬೊಬ್ರು 2 ಹೋಗ್ತಾರೆ. ಆದ್ರೆ ನಾವು ನಮಗೂ ಮುಂಚೆ ಐಡಿಯಾ ಇದ್ದಿದ್ರೆ ನಾವು 2 ಪ್ಲೇಟ್ ತಗೊಂಡು ಊಟ ಮಾಡ್ತಿದ್ವಿ. ಇವತ್ತೇನೋ ಫ್ರೀ ಇದೆ ಅಂತ ಬಂದೀವಿ. ಒಂದು ದೋಸೆಗೆ 300 ರೂಪಾಯಿ, ಒಂದು ಇಡ್ಲಿಗೆ 100 ರೂಪಾಯಿ. ದೇವರ ಹಣವು ಇನ್ನು ಮುಂದೆ ಬರೋಲ್ಲ, ಫ್ರೀ ಇದೆ. ಬಂದಿದ್ದೀವಿ, ಎಲ್ಲ ನೋಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಿದ್ದೀವಿ. ಇನ್ನು ಮೇಲೆ ಎಲ್ಲ ಬಿಟ್ಟಿಲ್ಲ, ಓಪನ್ ಮಾಡ್ತಿ ಎಲ್ಲ ನೋಡ್ಬೋದಿತ್ತು. ನೋಡ್ಕೊಂಬಿಡ್ರಿ. ನಿರಂಜನ ಎಕ್ಸ್ಪ್ರೆಸ್ಸಲ್ಲಿ ನೀನು ಭಾಳ ಮಿಸ್ ಮಾಡಕಣಕತ್ತೀವಿ. ಇಲ್ಲಿಂದನೇ ಐಸ್ ಕ್ರೀಮ್ ಕಳಿಸ್ತೀನಿ, ತಿನ್ನ ನಾನು ಸತ್ಯ ಬ್ರೋ. ನಿಮ್ಮನ್ನೆಲ್ಲ ಮಿಸ್ ಮಾಡಕಣಕತ್ತೀವಿ. ಸ್ವಲ್ಪ ಗ್ಯಾಂಗ್ಸ್ ಆಗ್ತಾ ನಾಳೆ ನೀವೇಂದ್ರ ಓಟಿ ಮಾಡಿಲ್ಲ ರೂಮಲ್ಲಿದ್ರೆ ನಿಮ್ಮ ಜೊತೆ ಮತ್ತೊಮ್ಮೆ ಬರ್ತೀವಿ. ರಾಮ್ಕೋರಲ್ಲಿ ಒಂದು ಐಸ್ ಕ್ರೀಮ್ ತಗೊಂಡು ಒಂದು ಐಸ್ ಕ್ರೀಮ್ ತಿಂದು ಇನ್ನೊಂದು ಐಸ್ ಕ್ರೀಮ್ ಇಟ್ಟಲ್ಲಿ ಇಲ್ಲಿ ನಾನು ಬಿಡ್ಬೇಕಲ್ರಿ. ಮೊದಲ ಚಾಲು ಅವ್ರು ಒಂದು ಕೊಟ್ರೆ ನಾ 2 ಇಸ್ಕೊಂಬರ್ತೀನಿ. ಯಾಕಪ್ಪ ಅಂತ ಬರೀ ಇಂಥದೆಯಾ, ನಂಗೆ ಚಹಾ ಭಾಳ ಇಷ್ಟ. ಸೊ ಲಿಟ್ರಲಿ ಇನ್ನೂ ಕ್ಯೂ ಮುಗಿದಿಲ್ಲ. ನಾವು ಯಾವಾಗ ಈ ರಾಮೇಶ್ವರಂ ಕೆಫೆ ಒಂದು ಕಾಫಿಗೆ 50 ರೂಪಾಯಿ ಕೊಟ್ಟು ಕುಡಿಬೋದಿತ್ತು. ಹಾಂ 78 ರೂಪಾಯಿ ಅಲ್ಲ ಹಾಕ್ಯಾರ ಬಿಲ್ಲ. ಫೋಟೋ ಹೊಡ್ಕೊಂತಿದ್ದಲ್ಲಿ ಅದು. ಲಿಟ್ರಲಿ ಇಷ್ಟು ಕ್ಯೂ ಹಚ್ಚಿ ಆ ಫ್ರೀ ಊಟ ತಿನ್ನಕ್ಕೆ ಹೋಗಕ್ಕೆ ಭಾಳ ಕಷ್ಟಪಡ್ಬೇಕು. ಯಾಕಪ್ಪ ಅಂತಂದ್ರೆ ಯಾರೋ ನಡುವೆ ಬಿಟ್ಕೊಟ್ರೆ ಓಕೆ, ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕ್ಯೂ ಹಚ್ಕೊಂಡು ಬರೋಕ್ಕಾಗಲ್ಲ. ಆಲ್ಮೋಸ್ಟ್ 4 PM ಇಂದ ಸ್ಟಾರ್ಟ್ ಮಾಡಿದ್ರಂತೆ ಕ್ಯೂ ನಮ್ಮ ಮುಂದೆ ಇರೋರು. ಆದರೂ ಕಷ್ಟ, ಆದರೆ ಟ್ರೈ ಮಾಡಿ. ಇಲ್ಲ ಅಂದರೆ ಬಿಡ್ರಿ, ಓಪನ್ ಆಗುತ್ತೆ 13ನೇ ತಾರೀಕಿಂದ ಓಪನ್ ಆಗುತ್ತಾ. ಅವಾಗ ಏನಾದರೂ ನಿಮ್ಗೆ ಹೋಗ್ಬೇಕಂತಿದ್ರೆ ಹೋಗಿ, ಏನಾದರೂ ತಿನ್ಬೇಕಾಗ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಎಲ್ಲರೂ ಇದ್ದಿರ್ತಾರೆ. ಈ ವಿಡಿಯೋ ನೋಡ್ರಲ್ಲ ನಮ್ಮ ಮಧ್ಯರು. ಸೊ ಏನಾದರೂ ತಗೊಂಡು ಹೋಟೆಲ್ ನೋಡ್ಬೇಕಂತಿದ್ರೆ ಹೋಗಿ ನೋಡಿ. ಈ ಕ್ಯೂ ಅಲ್ಲಿ ನೀವು ಒಳಗಡೆ ಹೋಗಕ್ಕಂತೂ ತುಂಬ ಅಂದರೆ ತುಂಬ ಕಷ್ಟ. ಆ್ಯಕ್ಚುಲಿ ಈಗೆಲ್ಲ 200 ಮೀಟ್ ಬಂದಿದ್ದೀನಿ ನಾನು. ಇನ್ನೂ ಕ್ಯೂ ಇದೆ, ಇನ್ನೂ ಅದು ಎಲ್ಲಿವರೆಗೂ ಇದೆ ನೋಡೋಣ. ಮತ್ತು ನಾವು ಬಂದಾಗಿಂದನೂ ಫುಲ್ ಅಲ್ಲಿವರೆಗೂ ಇತ್ತು. 9 ಗಂಟೆ ಆಯ್ತು ಇವಾಗ. ನೋಡೋಣ ಇನ್ನೂ ಕ್ಯೂ ಕಡಿಮೆ ಆಗುತ್ತಾ ಇಲ್ಲ. ಆ್ಯಕ್ಚುಲಿ ನಾಳೆ ನಮ್ಮ ಪ್ರೆಸೆಂಟೇಷನ್ ಐತಿ, ಅದನ್ನು ಬಿಟ್ಟು ಈ ಥರ ಕಿತಾಪತಿ ಮಾಡಕ್ಕೆ ಬಂದೇವಿ. ಆದರೂ ಕಿತಾಪತಿ ಮಾಡಿದ್ರು ಹೋದ್ವಿ, ಏನೇನೋ ಕೊಟ್ಟದಂತ ತಿಂದ್ವಿ. ಸ್ವಲ್ಪ ಕೊಟ್ಟರು ಅತ್ಯುತ್ತಮವಾಗಿ ಇತ್ತು, ಟೇಸ್ಟ್ ಇಷ್ಟ. ನೆಕ್ಸ್ಟ್ ಲೆವೆಲ್ ಫುಡ್ ಮಾತ್ರ. ಆದರೂ ಕ್ಯೂ ಹಚ್ಕೊಂಡು ಅಷ್ಟೆಲ್ಲ ಅವರ್ ಗಂಟಲೆ ವೇಟ್ ಮಾಡಿ ಅಲ್ಲಿಗೆ ಹೋಗಿ ತಿಂದು ಅದನ್ನ ನೋಡ್ಕೊಂಬರೋಕ್ಕೆ ಒಂಥರ
ತಿನ್ನೋದಕ್ಕಿಂತ ಅಲ್ಲ ಅದು ನೋಡಕ್ಕೆ ಒಂದು ಕುತೂಹಲ. ಅದು ನೋಡಕ್ಕೆ ಹೋಗಿದ್ವಿ, ಹೋದ್ವಿ ಆದ್ರೂ ನೋಡಕ್ಕೆ ಹೋಗಿದ್ವಿ ಜಾಸ್ತಿ. ಫುಲ್ ನೋಡಕ್ ಬಿಡ್ಲಿಲ್ಲ. ಯಾಕಪ್ಪ ಅಂತಂದ್ರೆ ಮೇಲೆ ಎಲ್ಲ ಚೆನ್ನಾಗಿ ಫಸ್ಟ್ ಫ್ಲೋರಲ್ಲಿ ಏನೋ ಇನ್ನೂ ಚೆನ್ನಾಗಿರೋದಿದೆ. ನಮಗೆ ಆ ಗೋಶಾಲೆ ಕಾಣಲಿಲ್ಲ. ನಮ್ಮ ಬೈಕು ಇಲ್ಲಿಟ್ಟಿಲ್ಲ. ಒಂದು ಸೆಕೆಂಡ್ ಶಾಕ್ ಆಗೋದೆ. ನಾವು ಬೈಕ್ ಇಟ್ಟಿರೋದು ಇಲ್ಲೇ ಇದ್ದಿರ್ಬೋದು. ಯಾರಾದರೂ ನಾಳೆ ಒಂದಿನ ಲಾಸ್ಟ್ ಇದೆ, ನಾಡಿದ್ದು ಒಂದಿನ ಇದೆ, ಯಾರಾದರೂ ಹೋಗ್ಬೇಕನ್ಸಿದ್ರೆ ಹೋಗಿ ಬನ್ನಿ. ಇಲ್ಲೇ ಇದ್ವಾ ಒಂದು ಲೆಕ್ಕಕ್ಕ ರೂಮಲ್ಲಿ ಅನ್ನ ಸಾರು ಊಟ ಮಾಡೋದು ತಪ್ಪು ಅಂತ ಖುಷಿ ಪಟ್ಕೊಂಡು ಇವಾಗ ಬಂದ್ವಿ. ನನ್ನ ಮೊಬೈಲಲ್ಲಿ ಚಾರ್ಜ್ ಇದೆ. ಸೊ ಕೂಡ ಎಲ್ಲೂ ಮಿಸ್ ಆಗಿಲ್ಲ ಗಾಯ್ಸ್ ಬೈಕಲ್ಲಿ. ಇದಾಗಿತ್ತು ಇವತ್ತಿನ ನನ್ನ ಲೇಟೆಸ್ಟ್ ಅಂದರೆ ತುಂಬ ದಿನಗಳಾದ್ಮೇಲೆ ಅಂತ ಲಾಗ್ ಮಾಡಿದ್ದೆ. ಅದು ರಾಮೇಶ್ವರಂ ಕೆಫೆ ಲಾಗ್ ಆಗಿತ್ತು. ಸೊ ನೀವೇನಾದರೂ ಒಂದು ಒಳ್ಳೆ ಲಾಗ್ ಇದೆ, ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಆದ್ರೂ ಒಂದ್ಸಲ ಬಂದು ಹೋಗಿ. ಆದರೆ ಕ್ಯೂ ಹತ್ರ ಭಾಳ ಹಚ್ಬೇಕು. ಸೊ ನಿಮ್ಗೆ ಕಷ್ಟ ಅನಿಸಿದರೆ ಬಿಡಿ. ಇಲ್ಲ ಅಂತಂದರೆ ಮಳೆ ಬಂತ ಮೇಲಿಂದ ನೀರೇನಾದರೂ ಚೆಲ್ಲಿತಾ? ಓಕೆ ಫ್ರೆಂಡ್ಸ್, ಗುಡ್ ನೈಟ್. ರಾತ್ರಿ 9 ಗಂಟೆ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತೀನಿ. ಈ ವಿಡಿಯೋ ನೋಡಿಕೊಂಡು ನನ್ನ ಯೂಟ್ಯೂಬ್ಗೆ ಹೊಸದಾಗಿರೋದ್ರ ಮುಂದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವಾಗಾದರೂ ಈ ಥರ ಒಂದೊಂದು ವಿಡಿಯೋದಾಗ ಬರ್ತೀನಿ. ಬಾಯ್ ಗುಡ್ ನೈಟ್, ಟೇಕ್ ಕೇರ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.